ಮುಂಬೈ ಇಂಡಿಯನ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ನಡೀತಾ ಇದೆ. ಈ ಮ್ಯಾಚ್ ಪ್ರಿವ್ಯೂ ಮತ್ತು ಪ್ರಿಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮೆಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಈ ಮ್ಯಾಚ್ ನಡೀತಾ ಇರುವಂತದ್ದು ಮುಂಬೈನ ಹೋಮ್ ಗ್ರೌಂಡ್ ಆದ ವಾಂಖೇಡೆಯಲ್ಲಿ. ವಾಂಖೇಡೆ ಸ್ಟೇಡಿಯಂ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಫುಲ್ ರೆಡ್ ಸಾಯಿಲ್ ವಿಕೆಟ್ ಕೊಡ್ತಾರೆ. ಬ್ಯಾಟಿಂಗ್ ಪಿಚ್ ಇಲ್ಲಿ 200 ಯಾವರೇಜ್ ಸ್ಕೋರ್ ಇದೆ. ಇಲ್ಲಿ 200 ಹೊಡೆದ್ರು ಅಂದ್ರೂ ಕೂಡ ಗೆಲ್ಲೋ ಚಾನ್ಸಸ್ ಇಲ್ಲ. 250 ಹೊಡೆದ್ರು ಕೂಡ ಈಗ IPL ಅಲ್ಲಿ ಚೇಸ್ ಆಗ್ತಾ ಇದ್ವಿ ನೋಡ್ತಾ ಇದೀವಿ. ಎಷ್ಟು ರನ್ ಹೋದ್ರು ಕೂಡ ಒಳ್ಳೆ ಬೌಲಿಂಗ್ ಇಲ್ಲ ಅಂದ್ರೆ ಗೆಲ್ಲೋ ಚಾನ್ಸಸ್ ತುಂಬಾ ಕಡಿಮೆ. ಇನ್ನು ಇಲ್ಲಿ ಪಿಚ್ ರಿಪೋರ್ಟ್ ನೋಡಾಯ್ತು. ಇನ್ನು ವೆದರ್ ರಿಪೋರ್ಟ್ ನೋಡೋದಾದ್ರೆ ರೇನ್ ಪಾಸಿಬಲ್ ಕೂಡ ಏನು ಇಲ್ಲ. ಮ್ಯಾಚ್ ಚೆನ್ನಾಗಿ ನಡೆಯುತ್ತೆ. ಇನ್ನು ಎರಡು ಟೀಮ್ ನ ಹೆಡ್ ನೋಡೋದಾದ್ರೆ ಎರಡು ಟೀಮ್ಗಳು 8 ಮ್ಯಾಚ್ ಆಡಿವೆ. 8 ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಗೆದ್ದಿರೋದು ಕೇವಲ ಎರಡು ಮ್ಯಾಚ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಅವರು 6 ಮ್ಯಾಚ್ ಗೆದ್ದಿದ್ದಾರೆ. ಇನ್ನು ಹೆಡ್ ಅಲ್ಲಿ ನೋಡೋದಾದ್ರೆ ವಾಂಖೇಡೆಯಲ್ಲಿ ಇವರ ಹೆಡ್ ಏನಪ್ಪಾ ಇದೆ ಅಂದ್ರೆ ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ 4 ಮ್ಯಾಚ್ ಆಡಿವೆ ವಾಂಖೇಡೆಯಲ್ಲಿ. ಮುಂಬೈ ಅವರು ಗೆದ್ದಿರೋದು ಇಲ್ಲಿ ಒಂದೇ ಮ್ಯಾಚ್. ಒಂದ್ ಮ್ಯಾಚ್ ಇಲ್ಲಿ ಗೆದ್ದಿದ್ದಾರೆ, ಒಂದ್ ಮ್ಯಾಚ್ ಲಕ್ನೋದಲ್ಲಿ ಗೆದ್ದಿದ್ದಾರೆ. ಇನ್ನು 3 ಮ್ಯಾಚ್ ನ ಲಕ್ನೋದವ್ರು ಗೆದ್ದವ್ರೆ ಅಷ್ಟೇ. ಇನ್ನು ನೆಕ್ಸ್ಟ್ ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ನೋಡೋದಾದ್ರೆ ಪ್ರಾಬಬಲಿ ಎರಡು ಟೀಮ್ಗಳು ಕೂಡ ಸೋಲ್ತಾನೆ ಇದ್ದೇವೆ. ಭಾರಿ ಚೇಂಜಸ್ ಆಗ್ಬೋದು ಬ್ಯಾಟಿಂಗ್ ಅಲ್ಲಿ. ಲಕ್ನೋ ಕಡೆ ಜಾಸ್ ಇಂಗ್ಲಿಷ್ ಅವರು 11 ಗೆ ಬರೋ ಚಾನ್ಸಸ್ ಇದೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ಕಡೆ ಲಾಸ್ಟ್ ಮ್ಯಾಚ್ ಚೆನ್ನೈ ಮೇಲೆ ಸೋತಿದ್ದಾರೆ. ಮತ್ತೆ ಅವ್ರ ಕಡೆ ತುಂಬಾ ಚೇಂಜಸ್ ನೋಡ್ಬೋದು. ಅವರು ರೋಹಿತ್ ಶರ್ಮಾ ಅವ್ರನ್ನ ಬೇಕಾದ್ರೆ ನಾಳೆ ಮ್ಯಾಚ್ ಆಡ್ಬೋದು. ರೋಹಿತ್ ಶರ್ಮಾ ಅವರ ಆಬ್ಸೆನ್ಸ್ ಕಾಣ್ತಾ ಇದೆ ಮ್ಯಾಚ್ ಅಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎರಡು ಟೀಮ್ಗಳಲ್ಲಿ ಯಾರ್ಯಾರು ಚೆನ್ನಾಗಿ ಆಡ್ಬೋದಪ್ಪ ಅಂದ್ರೆ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಟೀಮ್ ನಲ್ಲಿ ನೋಡೋದಾದ್ರೆ ಇವತ್ತು ಯಾರು ಚೆನ್ನಾಗಿ ಆಡ್ಬೋದು ಅಂದ್ರೆ ಸೂರ್ಯ ಇಂದ ಬರುತ್ತೆ. ಅವ್ರು ಇಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೊಂಡಿರೋದೆಲ್ಲ ನಾಳೆ ಕೊಡ್ತಾರೆ ಮುಂಬೈಗೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಲಾಸ್ಟ್ ಮ್ಯಾಚ್ ಲೋ ಸ್ಕೋರಿಂಗ್ ಡಿಫೆಂಡ್ ಮಾಡ್ಕೊಳ್ಳೋರು ಕೂಡ ಒಳ್ಳೆ ಬೌಲಿಂಗ್ ನ ಮಾಡಿದ್ದಾರೆ. ಒಂದ್ ವಿಕೆಟ್ ಬಿದ್ರು ಕೂಡ ಒಳ್ಳೆ ಎಕಾನಮಿನ ಇಟ್ಕೊಂಡಿದ್ರು. ಈ ಮ್ಯಾಚ್ ವಿಕೆಟ್ ಗಳನ್ನ ಜಾಸ್ತಿ ತೆಗಿತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ಬರೋದಾದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಬೌಲಿಂಗ್ ಪಕ್ಕ ಸಖತ್ ಆಗಿದೆ. ಬ್ಯಾಟಿಂಗ್ ನೋಡ್ರೆ ಟುಸ್ ಪಟಾಕ್ ಆಗಿದೆ. ಜಾಸ್ ಇಂಗ್ಲಿಷ್ ಅವ್ರು ಬರೋ ಚಾನ್ಸಸ್ ಇದೆ, ನೋಡೋಣ. ನಿಕಿಪಿ ಹೊಡೆಯೋ ಚಾನ್ಸಸ್ ಇದೆ. ನಿಕೋಲಸ್ ಪೂರನ್ ಅವರು ಈ ಮ್ಯಾಚ್ ಅಲ್ಲಿ. ರಿಷಬ್ ಪಂತ್ ಮತ್ತು ಅವರು ಒಳ್ಳೆ ಬ್ಯಾಟಿಂಗ್ ಆಡ್ಬೋದು. ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ನೋಡ್ತಾನೆ ಇದೀವಿ, ಒಳ್ಳೆ ಬೌಲಿಂಗ್ ಮಾಡ್ತಾ ಇದಾರೆ. ಮೋಸಿನ್ ಖಾನ್ ಒಳ್ಳೆ ಮೇಲಿನ ಓವರ್ಗಳು ಹಾಕೋದು, ಮೊಹಮ್ಮದ್ ಶಮಿ ಅವರು, ಪ್ರಿನ್ಸ್ ಯಾದವ್ ಅವರು ಎಲ್ಲ ಬೌಲಿಂಗ್ ಸೈಕಾ ಮಾಡ್ತಾ ಇದಾರೆ. ಈ ಮ್ಯಾಚ್ ಕೂಡ ಇವ್ರು 3 ಜನನೇ ಬೌಲಿಂಗ್ ನ ಸೈಕಾ ಮಾಡ್ತಾರೆ. ಒಳ್ಳೆ ಪೇಸ್ ಅಟ್ಯಾಕ್ ಇದೆ ಲಕ್ನೋದವ್ರದ್ದು. ಮತ್ತು ಈ ಮ್ಯಾಚ್ ನ ಯಾರು ಗೆಲ್ತಾರೆ ಅಂದ್ರೆ ಟಾಸ್ ಯಾರು ಗೆಲ್ತಾರೆ ಅವ್ರು ಗೆಲ್ತಾರೆ ಮ್ಯಾಚ್ ನ. ಟಾಸ್ ಗೆದ್ದು ಮುಂಬೈ ಇಂಡಿಯನ್ಸ್ ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ಬ್ಯಾಟಿಂಗ್ ನ ತಾತಾ ಇದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಇವಾಗ ಚೇಸ್ ಮಾಡುವಾಗ ಡ್ಯೂಬ್ ಬಿದ್ದೇ ಬೀಳುತ್ತೆ ಅಂತ ಇದ್ರಲ್ಲಿ ಅವ್ರು ಏನೋ ಬ್ಯಾಟಿಂಗ್ ತಾತಾರೆ ಗೊತ್ತಿಲ್ಲ. ಆದ್ರೂ ಕೂಡ ಈ ಮ್ಯಾಚ್ ನಾನು ಹೇಳ್ತೀನಿ ಮುಂಬೈ ಇಂಡಿಯನ್ಸ್ ಗೆಲ್ಬಹುದು ಅಂತ. ಎರಡು ಬಾಟಮ್ ಅಲ್ಲಿರೋ ಟೀಮ್ಗಳು ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ನಿಮ್ ಪ್ರೆಡಿಕ್ಟ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.